1994 ನಾ ಹುಟ್ಟಿದ್ದು ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಗಜಕೇಶ್ವರಿ ಯೋಗನಾಗ ಹುಟ್ಟಿನಿ. ನನ್ ಲಕ್ ಎಲ್ಲರಿಗಿಂತಲೂ ಸ್ಟ್ರಾಂಗ್ ಅದ. ಗಜಕೇಶ್ವರಿ ಯೋಗ ಐತಿ. ಅದಕ್ಕೆ ನಾನ್ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ 1994 ನಮ್ಮ ಅಪ್ಪ ಅವರು ಮೊದಲನೇ ಬಾರಿ ಶಾಸಕರಾದ್ರು. ಈ ಸರಿ ನಾನು ಇಲ್ಲಿಗೆ ಬಂದಿನಿ ಅಂತಂದ್ರ ಆ ಯೋಗವನ್ನ ನಾನು ಬಾಗಲಕೋಟೆಗೂ ತಂದೆ ಕೊಡ್ತೀನಿ ಅಂತ ನಿಮ್ಗೆ ಹೇಳಕ್ ಇಚ್ಛಾ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದ್ದಾಗ ನಾವು ಸಿವಿಕ್ಸ್ ಎಲ್ಲ ಕಲಿತಾ ಇದ್ವಲ್ಲ, ಅವಾಗ ನನ್ಗೆ ನಮ್ಮ ಕ್ಲಾಸಲ್ಲಿ ಇರೋ ಟೀಚರ್ಸ್ ಏನ್ ಹೇಳಿದ್ರು ಅಂತ ಅಂದ್ರೆ, ಅರ್ಥವಾಯಿತು ಬಿಡಿ, ಭಾರತ ದೇಶದಲ್ಲಿ ಅತಿ ಶಕ್ತಿಶಾಲಿ ಮನುಷ್ಯ ಯಾರು ಅಂತ ಅಂದಾಗ ಪ್ರಧಾನ ಮಂತ್ರಿ ಅಂದ್ರು. ಅವರಿಗೆ ಯಾವಾಗ ಬೇಕಾದಾಗೆ ಏನಾದ್ರೂ ಸಿಗುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳಿದಾಗ, ನಾನು ಯಾಕೆ ಪ್ರಧಾನಿ ಆಗ್ಬಾರ್ದು, ನನ್ಗೆ ಎಲ್ಲಾನು ಸಿಗುತ್ತಲ್ಲ ಆ ಒಂದು ಸಮಯದಲ್ಲಿ ಅಂತ, ನನ್ಗೆಲ್ಲಾನು ಸಿಗುತ್ತಲ್ಲ ಆ ಒಂದು ಸಮಯದಲ್ಲಿ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಪ್ರಧಾನ ಮಂತ್ರಿ ಆಗು ಲಕ್ಷಣ ಐತಿ. ಹಾಗಾದ್ರ ತಂಗಿ ಮತ್ ರಾಹುಲ್ ಗಾಂಧಿ ನನ್ ಗಾರ್ಡನ್ ನೀರ್ ಹೊಡ್ಲಕ್ ಬರ್ಬೇಕ, ಪ್ರಿಯಾಂಕಾ ಗಾಂಧಿ ಮನೆಗೆ ಉಳ್ಳಾಗಡ್ಡಿ ಹೊಳ್ಬೇಕನ್, ಸೋನಿಯಾ ಗಾಂಧಿ ಬಾಂಡೆ ತಿಕ್ಬೇಕನ್, ಪ್ರಧಾನಮಂತ್ರಿನ ಏನಾನು ಆರ್ಚ್ ಕಳ್ಸಲೇ ಇಲ್ಲ. ನೀವು ಸ್ವಾಭಿಮಾನಿಗಳು ಬಾಗಲಕೋಟೆ ಜಿಲ್ಲಾದ್ರ ಬಹಳ ಸ್ವಾಭಿಮಾನ ಅಂತ ಗುರ್ತಿಲ್ಲ ಅವರಿಗೆ. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ, ಕಮಾನ್ ಎಂಜಾಯ್, ಬಾಯ್.